ಪ್ರಭು, ಅವನೊಂದಿಗಿದ್ದಾನೆ ಮತ್ತೊಬ್ಬ. ನಿನ್ನ ಕೊಂಡ ಕೂಡಿ ಲಂಗೆ ದುಂದುಬಿಯ ಗಾಯವನ್ನು ಮೇಲಕ್ಕೆ ಯೋಜನ ಪರಿಯಂತ ಜಿಪಿ ಸತ್ತದಗಳನ್ನು ಒಂದೇ ಪಣದಿಂದ ನಿನ್ನ ಕುಂದ ನನ್ನ ಹೃದಯದಲ್ಲಿ ಬೇರೆಯವರು ಬೇಕಿದ್ರೆ ಕಾರಣ ಬೇರೆ ಏನು ಅಲ್ಲ. ಇದು ತನಕ ಸುಗ್ರೀವ ಮಾತ್ರ ನಿಮಗೆ ಹಗೆಯಾಗಿದ್ದ. ಆದ್ರೆ ನೀವು ಯಾವತ್ತೂ ಆತನನ್ನು ಕೊಲ್ಲಬೇಕನ್ನುವಂತಹ ಮನವನ್ನು ಮಾಡಿದ್ದಿಲ್ಲ. ಆತನಿಗೆ ಬದುಕುವುದಕ್ಕೆ ಅವಕಾಶವನ್ನು ಕೊಟ್ಟವರು. ಹಾಗೆಂದು ಸುಗ್ರೀವ ಹಾಗಲ್ಲ ಪ್ರಭು. ಇವತ್ತು ನಿಮ್ಮ ಪ್ರಾಣಕ್ಕೆ ಆತ ದಗೆಯನ್ನು ತರ್ತಾ ಇದ್ದಾನೆ. ನಿಮ್ಮ ಪ್ರಾಣಕ್ಕೆ ಹಗೆಯಾಗಿ ಮುಂದುವರಿತಾ ಇದ್ದಾನೆ. ಅದಕ್ಕೆ ಆತ ಕೊಟ್ಟ ವಾಗ್ದಾನವೇ ಸಾಕ್ಷಿಯಲ್ಲವೇ? ಸೀತಾನ್ವೇಷಣೆಗೆ ಸಹಾಯಕನಾಗಿ ಬರ್ತಾನೆ ಅನ್ನುವಂತಹ ಮಾತನ್ನು ಹೇಳಬೇಕಿದ್ರೆ ಆತನ ಅಂತರ್ಯದಲ್ಲಿರುವಂತಹ ಭಾವ ಹೇಗಿರಬೇಕು ಅದನ್ನು ಆಲೋಚಿಸಿ ಪ್ರಭು. ಆದರೂ ಒಂದಿದೆ, ನಿಮ್ಮಿಂದ ಪ್ರಬಲವಾದಂತಹ ಆಘಾತವನ್ನು ಪಡೆದುಕೊಂಡವ ಸುಗ್ರೀವ ಹೆಚ್ಚೇನು ಒಂದು ಮಾಯಾವಿ. ಆ ದಶಶಿರನೊಂದಿಗೆ ನೀವು ಕಾಳಗ ಕೊಟ್ಟಂತಹ ಪರಿಯನ್ನು ಅಲ್ಲ, ಅವನ ಮೇಲೆ ನೀವು ಮಾಡಿದಂತಹ ದಾಳಿಯನ್ನು ಅನುಭವಿಸಿದಂತಹ ಸುಗ್ರೀವನ ಒಡಲಲ್ಲಿ ಧೈರ್ಯ ತುಂಬಲಿಲ್ಲವಂತೆ. ಆ ಸಮಯದಲ್ಲಿ ರಾಮನೇ ಹೇಳಿದನಂತೆ, ಧೈರ್ಯ ಹೊಂದಯ್ಯ ಸುಗ್ರೀವ ಅನ್ನುವ ಹಾಗೆ. ಆ ಹೊತ್ತಿಗೆ ಸುಗ್ರೀವ ಒಂದು ಮಾತನ್ನು ಹೇಳಿದನಂತೆ, ನೀವು ಆಡಿದಂತಹ ಮಾತನ್ನು ನಡೆಸಿಕೊಡ್ತೀರಿ ಅನ್ನುವಂತಹ ಭರವಸೆ ಮೂಡಬೇಕಿದ್ರೆ ಅದೋ ಸನಿಹದಲ್ಲಿ ಇದೆ ದುಂದಿಬೆಯ ಅಟ್ಟೆ. ಇದನ್ನು ನನ್ನ ಅಣ್ಣನಲ್ಲಂತಹ ವಾಲಿ ತನ್ನ ಮೊಣಕಾಲ ಪರ್ಯಂತ ಎತ್ತಾ ಇದ್ದ ಅನ್ನುವ ಹಾಗೆ. ಆತನ ಮಾತು ಮುಗಿಯುವ ಅಷ್ಟರಲ್ಲಿ ಶ್ರೀರಾಮ ತನ್ನ ಬಲ ಕಾಲಿಂದ ನೇರವಾಗಿ ಒದ್ದನಂತೆ ದುಂದಿಬೆಯ ಅಟ್ಟೆಯನ್ನು. ಅದು ಯೋಜನ ದೂರ ಹೋಗಿ ಬಿತ್ತಂತೆ. ಪ್ರಭು, ನಿಮಗೆ ಜಾಡ್ಯ ಆದಂತಹ ಸಮಯದಲ್ಲಿ ಅದನ್ನು ಕಳೆಯುವುದಕ್ಕೆ ಬೇಕಾಗಿ ನಮ್ಮ ಉಪವನದಲ್ಲಿ ಉಂಟಲ್ಲ 7 ತಾಳೆ ವೃಕ್ಷಗಳು, ವೃತ್ತಾಕಾರವಾಗಿರುವಂತಹ ತಾಳೆ ವೃಕ್ಷಗಳು, ಅದನ್ನು ತೋರಿಸಿದಂತಹ ಸಮಯದಲ್ಲಿ ಆ ಶ್ರೀರಾಮ ತನ್ನ ಬಲಗಾಲ ಹೆಬ್ಬೆರಳನ್ನು ಭೂಮಿ ಮೇಲೆ ಒತ್ತಿ ವೃತ್ತಾಕಾರದಲ್ಲಿದ್ದಂತಹ ತಾಳೆ ವೃಕ್ಷಗಳನ್ನು ಸಮಾನ ರೇಖೆಯಲ್ಲಿ ನಿಲ್ಲಿಸಿ ತನ್ನ ಅಲ್ಲಿರುವಂತಹ ಅಕ್ಷಯ ತುಣೀರದಿಂದ ಶರವನ್ನು ತೆಗೆದು ಒಂದೇ ಶರದಿಂದ ಅದನ್ನು ಸಮೂಲವಾಗಿ ನಾಶಗೈದನಂತೆ. ಪ್ರಭು, ಆ ಸಮಯದಲ್ಲಿ ಎಲ್ಲರೂ ಹೇಳಿದ್ರಂತೆ ಅದು ಯಾವ ವಿಶೇಷವಾದಂತಹ ರಾಕ್ಷಸ ರೂಪಿ ಶೇಷ ಅದರ ಮೂಲೋಚ್ಚಾಟನೆ ಆಯಿತು ಅನ್ನೋ ಹಾಗೆ. ಹಾಗಾಗಿ ಹೇಳ್ತಾ ಇದ್ದೇನೆ ಪ್ರಭು, ಚಂಡ ವಿಕ್ರಮಿ ಶ್ರೀರಾಮ ಆತನ ಬಗ್ಗೆ ನಾನು ಕೇಳಿದ್ದು ಬಹಳಷ್ಟಿದೆ ಸ್ವಾಮಿ. ಪ್ರಭು, ಪುತ್ರಕಾಮೇಷ್ಟಿ ಯಾಗದಿಂದ ಹುಟ್ಟಿದವನಂತೆ. ಮಾತ್ರವೇ ಅಲ್ಲ, ಅಗ್ನಿಯಿಂದ ನಿರ್ಮಿತವಾದಂತಹ ಪಾಯಸವೇ ಅವರ ಹುಟ್ಟಿಗೆ ಕಾರಣವಂತೆ. ಹೆಚ್ಚೇನು ಸ್ವಾಮಿ, ರಾಮ ಹುಟ್ಟುವ ಅದೆಷ್ಟೋ ವರ್ಷದ ಮೊದಲು ಋಷಿ ಮೂಲದಲ್ಲಿ ಉದಿಸಿದಂತೆ ರಾಮನಾಮ ಅನ್ನುವಂತಹ ತಾರಕ ಮಂತ್ರ. ಪ್ರಭು, ಅಹಲ್ಯೆಯ ಉದ್ಧಾರ, ಸುಬಾಹು ತಾಟಕಿ ಇವರೆಲ್ಲರ ನಿಗ್ರಹ, ಇದನ್ನೆಲ್ಲ ಮಾಡುತ್ತಾ ಬಂದಂತಹ ಶ್ರೀರಾಮನನ್ನು ಗೆಲ್ಲುವುದು ಕೊಲ್ಲುವುದು ಸುಲಭವಲ್ಲ. ಆತ ಚಂಡ ವಿಕ್ರಮಿ ಪ್ರಭು, ಚಂಡ ವಿಕ್ರಮಿ.